ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ನಿಮ್ಮ ಜೀವನದಲ್ಲಿ ಬರ್ತಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಎಲ್ಲ ರೀತಿ ಪರಿಹಾರ ಮಾಡ್ಕೊಳ್ತಾ ಬಂದಿದ್ದೀವಿ. ಆದರೂ ಕೂಡ ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಬರ್ತಾ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ, ಆತಂಕಕ್ಕೆ ಒಳಗಾಗಬೇಡಿ. ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬಹುದು. ಸಾಕಷ್ಟು ಜನ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡು ಅವರ ಜೀವನದಲ್ಲಿ ಆಗ್ತಾ ಇದ್ದಂತಹ ತೊಂದರೆಗಳು, ಕಷ್ಟಗಳಿಂದ ಕೂಡ ಹೊರಗಡೆ ಬಂದಿದ್ದಾರೆ. ಇನ್ನು ಪ್ರತಿಯೊಂದು ವಿಡಿಯೋಸ್ ಅಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂತಹ ರೆಮಿಡೀಸು, ಪರಿಹಾರಗಳನ್ನ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಕಳೆದ 2 ಸಂಚಿಕೆಗಳ ಹಿಂದೆ ಈ 27 ನಕ್ಷತ್ರದವರೆಗೂ ಅದೃಷ್ಟವಾಗಿರುವಂಥ ಪ್ರಾಣಿ ಯಾವುದು, ಅವರ ಪ್ರೊಫೈಲ್ ಪಿಕ್ ಅಥವಾ ಸ್ಕ್ರೀನ್ ಸೇವರ್ ಆಗಿ ಯೂಸ್ ಮಾಡೋದ್ರಿಂದ ಯಾವ ರೀತಿಯಾಗಿರುವಂಥ ಲಕ್ ಅನ್ನೋಂಥದ್ದು ಚೇಂಜ್ ಆಗುತ್ತೆ, ಇನ್ನು ನಮ್ಮ ನಕ್ಷತ್ರದಿಂದ 18ನೇ ನಕ್ಷತ್ರದ ಒಂದು ಪ್ರಾಣಿ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ಪ್ರತಿಯೊಂದು ವಿಚಾರವನ್ನು 27 ನಕ್ಷತ್ರದವರೆಗೂ ತಿಳಿಸ್ಕೊಟ್ರಿ. ಕಮೆಂಟ್ಸ್ನಲ್ಲಿ ಸಾಕಷ್ಟು ಜನ ಉಪಯುಕ್ತವಾಗಿರುವಂಥ ಮಾಹಿತಿ ಫಸ್ಟ್ ಟೈಮ್ ಕೇಳ್ತಾ ಇರೋದು, ಬಹಳ ಧನ್ಯವಾದಗಳು. ಪ್ರತಿಯೊಂದು ಕೂಡ ತಿಳಿಸಿದ್ದಾರೆ. ಆದರೆ ಅದರ ಜೊತೆನಲ್ಲೇ ನೀವು ಹೇಳ್ತಾ ಇರುವಂಥ ಪ್ರಾಣಿ ನಮಗೆ ಗೂಗಲ್ ಮಾಡಿದ್ರೆ ಸಿಗಲಿಲ್ಲ, ಯಾವುದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಕೂಡ 1-2-3 ಕಮೆಂಟ್ಸ್ ಮಾಡಿದ್ದಾರೆ. ಸೊ ಅಂಥವ್ರಿಗೆ ಏನು ಹೇಳಬೇಕು ಗುರುಗಳೇ, ಅಥವಾ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಸಾಮಾನ್ಯವಾಗಿ ನಾವು 2 ಆಪ್ಷನನ್ನು ಕೊಟ್ಟಿರುತ್ತೇವೆ. ಗೂಗಲ್ಗೆ ಹೋಗಿ ನೋಡಿ. ಈಗ ನಾನು ಯಾವುದೋ ಮೊನ್ನೆ ಒಂದು ಕುಂಜಿಕಾ ಸ್ತೋತ್ರ ಅಂತ ಒಂದು ಕೊಟ್ಟೆ. ಹೌದು. ಆ ಕುಂಜಿಕಾ ಸ್ತೋತ್ರವನ್ನು ನಾವು ಸ್ವಲ್ಪ ಇಲ್ಲಿ ಏನು ಮಾಡಬೇಕು ಅಂತಂದರೆ, ಆಯಾಯ ಕಾಲಕ್ಕೆ ಪೂರ್ಣ ಪ್ರಮಾಣ ಅಲ್ಲದಿದ್ದರೂ ಒಂದಷ್ಟು ಅಪ್ಡೇಟ್ ಆಗಬೇಕಾಗತ್ತೆ. ಕುಂಜಿಕಾ ಸ್ತೋತ್ರ ಅಂತ ಒಡೆದು ಅದನ್ನು ನೋಡೋ ಅಂಥದ್ದು, ಅಥವಾ ನಿಮಗೆ ಗೊತ್ತಿರೋರ ಕೈಯಲ್ಲಿ ಅದನ್ನು ನೋಡಿಸ್ಕೊಂಡು ಚೆಕ್ ಮಾಡೋವಂಥದ್ದು ಗೊತ್ತಿರಬೇಕು. ಒಂದೊಂದು ಸಲ ನೀವು ಮಾಡೋದು ಕೂಡ ಗೂಗಲ್ ಸಿಗೋದೇ ಇಲ್ಲ. ಹಾಗಂತೇಳಿ ಗೂಗಲಲ್ಲಿ ಸಿಗಲಿಲ್ಲ ಅಂದರೆ ಇದಿಲ್ಲ ಅಂತ ಅರ್ಥ ಅಲ್ಲ. ನಾವು ಚೆನ್ನಾಗಿ ಗಮನಿಸಬೇಕಾಗಿರೋದು, ಎಲ್ಲವೂ ಕೂಡ ಗೂಗಲ್ ಹುಟ್ಟಿದ್ದೇ ನೆನ್ನೆ ಮೊನ್ನೆ ಹುಟ್ಟಿದ್ದು. ಗೂಬೆ ಯಾವಾಗಲೂ ಹುಟ್ಟಿದೆ, ಗೂಗಲ್ ಹುಟ್ಟಿದ್ದು ನೆನ್ನೆ ಮೊನ್ನೆ. ಅದಕ್ಕೆ ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಬಹುಶಃ ಅಲ್ಲಿ ಸಿಗಲಿಲ್ಲ ಅಂದರೆ ಇದಕ್ಕೆ ಅರ್ಥವೇ ಇಲ್ಲ ಅಂತ ಅಲ್ಲ. ಸಿಗಲಿಲ್ಲ, ಪಾಪ ನಮ್ಮವ್ರು ಕೇಳ್ತಿರೋದು ಬೇರೆ, ನಾನು ಇದ್ರಲ್ಲಿ ಹೇಳ್ತಿಲ್ಲ. ಇನ್ನೂ ಕೆಲವೊಬ್ಬರು ಬಹುಶಃ ಅದೇ ಆಧಾರ, ದೊಡ್ಡ ಆಧಾರ. ಅದು ತಪ್ಪಾಡಿದ್ರು ತಪ್ಪೇ. ಅದೇನೋ ತಪ್ಪಾಗಿದ್ರು ಬಹುಶಃ ಸರಿ, ಅದು ತಪ್ಪಲ್ಲ. ತಪ್ಪಾಗಿದ್ರು ಅದು ಜನಕ್ಕೆ ಸರಿ, ಯಾಕಂದ್ರೆ ಅದು ಹೇಳ್ತಾ ಇದೆ ಅಂದ್ಮೇಲೆ ನಾವು ಹೋಗ್ಬಿಟ್ಟಿದ್ದೀವಿ. ಹೌದು. ಬ್ಲೈಂಡಾಗಿ ಗೂಗಲ್ ಹೇಳಿದರೆ ನಾವು ಮಲ್ಕೊಳ್ಳೋದು, ಗೂಗಲ್ ಹೇಳಿದರೆ ನಾವು ಎದ್ದೇಳೋದು. ಇಲ್ಲಿ ತನಕ ಬಂದಿದ್ದೀವಿ ನಾವು. ನಾನು ಯಾಕೆ ಇದನ್ನು ಬಿಡಿಸಿ ಹೇಳ್ತೀನಿ ಅಂತಂದರೆ, ನಾವು ನಮ್ಮ ಚಾನಲಲ್ಲಿ ಬಹುಶಃ ನಮ್ಮ ವಿನೋದ್ ರಾತ್ರಿ 2-3 ಗಂಟೆ ತನಕ ಕೆಲಸ ಮಾಡಿದ್ದಾನೆ ಅದಕ್ಕೆ. ಯಾಕಂದರೆ ಈಗ ನಾನು ಕೆಲವೊಂದಷ್ಟು ಹೇಳಿದೆ, ನೀವು ಹೇಳಿದ್ದಕ್ಕೆ ಒಂದಷ್ಟಕ್ಕೆ ಮಾತ್ರ ಹೇಳ್ತಾ ಬಂದೆ. ಅದನ್ನೇ ನಾನು ಮತ್ತು ಈಗ ನೀವು ಹೇಳ್ಕೊಂಡು ಹಾಗೆ ಅಶ್ವಿನಿ, ಭರಣಿ, ಕೃತಿಕಾ, ಇವೇ ರೋಹಿಣಿ ಹೋಗ್ತಾ ಇದ್ರೆ ಹಾಗೆ 27ಕ್ಕೂ ನಾನು ಹೇಳ್ಕೊಂಡು ಹೋಗೋಣ ಅಂದರೆ, ಇನ್ನು ಅದಕ್ಕೆ 18 ಅಂತಂದರೆ ಮತ್ತೆ ರಿಪೀಟ್ ಆಗುತ್ತೆ. 2 ಟೈಮ್ ನಾನು ಆ 27-25 ಹೇಳ್ಕೊಂಡು ಹೋಗ್ಬೇಕಾದ್ರೆ ನಿಮ್ಗೊಂದು 20-25 ನಿಮಿಷ ಬೇಕಾಗತ್ತೆ. ಅದಕ್ಕೆ ನಾವೇನು ಮಾಡಿದ್ವಿ, ರಾತ್ರಿ ಅಷ್ಟೆಲ್ಲ ಕೆಲಸ ಮಾಡಿ ವಿನೋದು ಈ ಪ್ರಾಣಿಗೆ ಈ ನಕ್ಷತ್ರಕ್ಕೆ 18ನೇದು ಯಾವತ್ತು ಅಂತೇಳಿ ಕರೆಕ್ಟಾಗಿ ಲೆಕ್ಕ ತೋರಿಸಿದೆ ನಾವು. ಅದಕ್ಕೆ ನೀವು ಗೂಗಲಲ್ಲಿ ಸಿಗಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಕಾಗಿಲ್ಲ. ಯಾಕೆ ಹೇಳಿ, ನಿಮಗೆ ಅಲ್ಲೇ ನಾವು ಕೊಟ್ಬಿಟ್ಟಿದ್ದೀವಿ. ನಿಮ್ಮ ನಕ್ಷತ್ರ ಯಾವುದೋ ಅದರ ಪಕ್ಕದಲ್ಲೇ 18 ಕೊಟ್ಬಿಟ್ಟಿದ್ದೇವೆ. ಆವಾಗ ನೀವು ಪ್ರಶ್ನೆ ಮಾಡೋ ಹಾಗೇ ಇಲ್ಲ. ನೀವು ಪ್ರಶ್ನೆ ಮಾಡ್ತಿದ್ದೀರ ಅಂತ ಸರಿಯಾಗಿ ನೋಡಿಲ್ಲ ಅಂತ ಅರ್ಥ. ಸರಿಯಾಗಿ ನೀವು ಗಮನಿಸಿಬಿಟ್ರೆ ಕರೆಕ್ಟ್ ಗುರುಗಳು ಹೇಳಿರೋದು ಗೂಗಲ್ಗೆ ಹೋಗಿ ನೋಡೋಣ. ನಮಗೆ ಸಿಗಲಿಲ್ಲ ಅಂತಂದರೆ ಏನು, ನೀವು ಚೆನ್ನಾಗಿ ಇನ್ನೊಂದು ಸಲ ವಿಡಿಯೋ ನೋಡಿದ್ರೆ ನಿಮ್ಮ ನಕ್ಷತ್ರ ಯಾವುದು ಅಂದರೆ ಅದರ ಪಕ್ಕದಲ್ಲಿ ಹಾಕ್ಬಿಟ್ಟಿದ್ದೀವಿ ನಾವು ಆ ಪ್ರಾಣಿನ. ಅದಕ್ಕೆ ಸಂಬಂಧಪಟ್ಟದ್ದು ಹಾಕಿದಾಗ ನೀವು ಗೂಗಲ್ಗೆ ಹೋಗೋ ಪ್ರಮೇಯವೇ ಬರಲ್ಲ, ಬೇಡವೇ ಬೇಡ ನಮಗೆ. ಹಾಗಂತೇಳಿ ಗೂಗಲಲ್ಲಿ ಸಿಗಲ್ಲಂತಲ್ಲ, ಸಿಗ್ತವೆ. ಆದರೆ ನಮಗೆ ಅನುಕೂಲವಾಗೋ ರೀತಿಯಲ್ಲಿ ಅಥವಾ ನಮಗೆ ಅರ್ಥ ಆಗೋ ರೀತಿಯಲ್ಲಿ, ಈಗ ಮ್ಯಾಥ್ಸನ್ನು ಒಬ್ಬೊಬ್ಬ ಟೀಚರ್
ಬೇರೆ ಬೇರೆ ರೀತಿಯ ಒಂದು ಎಕ್ಸಾಂಪಲ್ ಕೊಟ್ಟು ಅರ್ಥ ಮಾಡಿಸ್ತಾರೆ. ಹೌದು. ಹಾಗೆ ನಮಗೆ ಈಗ ಒಂದು ಪದ ತೆಗೆದುಕೊಳ್ಳೋಣ ಅಂದರೆ ಗೂಗಲ್ನ ನಾನು ಎಲ್ಲೋ ಒಂದು ಕಡೆ ಇಗ್ನೋರ್ ಮಾಡ್ತಾ ಇರೋದು ಅಥವಾ ಗೂಗಲ್ಗೆ ನಾನು ಅಸಹ್ಯವಾಗಿ ಮಾತಾಡ್ತಿಲ್ಲ. ನಮಗೆ ಏನು ಬೇಕೋ ಅದು ಸಿಗದಿದ್ದಾಗ ಗೂಗಲನ್ನು ದೂಡಬೇಡಿ, ಗುರುಗಳನ್ನು ದೂಡಬೇಡಿ. ಇನ್ನೊಂದು ಸಲ ನಾವು ಗಮನಿಸೋಣ, ನಮ್ಮ ನಾಲೆಡ್ಜನ್ನು ಕೂಡ ಸ್ವಲ್ಪ ಬಳಸೋಣ ಅನ್ನೋವಾಗ ಸ್ಕ್ರೀನ್ ಮೇಲೆ ಅಲ್ಲಿ ಹಾಕಿದ್ದಾಗ ಎಲ್ಲವೂ ನಿಮ್ಗೆ ಅಲ್ಲೇ ಸಿಗದೇ ಇರಬಹುದು. ಮತ್ತೊಂದು ಕಡೆ ಸಿಕ್ಕೇ ಸಿಗುತ್ತೆ ನಮಗೆ ಪರಿಹಾರ. ಎಲ್ಲೋ ಆಸ್ಪತ್ರೆಗೆ ಹೋದ್ವಿ, ಅಲ್ಲಿ ವಾಸಿ ಆಗಲಿಲ್ಲ, ಮತ್ತೊಂದು ಕಡೆ ಹೋದ್ವಿ, ಇನ್ನೊಂದು ಕಡೆ ವಾಸಿ ಆಗಲಿಲ್ಲ, ಅಲ್ಲೊಂದು ಕಡೆ ಹೋದ್ರೆ ವಾಸಿ ಆಗಲಿಲ್ಲ. ಕೆಲವರು ಮಾತಾಡ್ತಾರೆ, ಏನೋ ಗೊತ್ತಿಲ್ಲ ನಮಗೆ, ಆ ಡಾಕ್ಟರ್ ಬಳಿ ಹೋದ್ರೆ ಅವ್ರ ಕೈಗುಣನ ಏನೋ ನಂಗೆ ವಾಸಿ ಆಗುತ್ತೆ ಅಂತ ನಾವು ಮಾತಾಡೋದನ್ನ ಕೇಳಿರ್ತೀವಲ್ಲ. ಖಂಡಿತ. ಹಾಗೆ ಆ ಕೈಗುಣ ಎಲ್ಲಿದೆ ಅಂತಂದ್ರೆ ಇವರ ಜಾತಕಕ್ಕೂ ಆ ರೋಗಿ ಜಾತಕಕ್ಕೂ ಹತ್ತಿರದ ತಾಳೆ ಇರುತ್ತೆ. ಅದಕ್ಕೆ ನಾನು ಎಲ್ಲೊಂದು ಕಡೆ ಒಳಗಡೆ ನೋವು ಇಟ್ಕೊಳ್ತೀನಿ. ಪಾಪ ಇವರಿಂಥ ನೋವಲ್ಲಿ ಇದ್ದಾರಲ್ಲ, ಆ ನೋವಿಗೆ ಪರಿಹಾರ ಏನು ಕಣಯ್ಯ? ಏನೇನೋ ಮಾಡ್ಕೊಂಡ್ರು ಹಾಗೆಲ್ಲ. ಒಟ್ಟಾರೆ ಆ ನೋವಿಂದ ಇವ್ರು ಹೊರಗೆ ಬರಬೇಕು. ಮಗಳಿಂದ ನೋವು ಪಡ್ತಿದ್ದಾಳೋ ತಾಯಿಯಿಂದ ಮಗಳು ನೋವು ಪಡ್ತಿದ್ದಾಳೋ ಅಥವಾ ಮಕ್ಕಳೆಲ್ಲ ನೋವು ಪಡ್ತಿದ್ದಾರೋ, ಒಟ್ಟಾರೆ ಆ ನೋವಿಂದ ಅವರ ಪರಿಹಾರ ಪಡ್ಕೊಂಡು ಹೊರಗೆ ಬರಬೇಕು ಅಂತೇಳಿ ಚಿಂತನೆ ನಡೆಸಿ ಒಂದು ಮಂತ್ರಾಕ್ಷತೆಯನ್ನು ಅಭಿಮಂತ್ರ ಮಾಡಿಕೊಟ್ಟಾಗಲೂ ಅವರ ಪರಿಹಾರ ಆಗಬೇಕು. ಅವರ ಒಳಗಡೆ ಕರ್ಮ ಅನ್ನೋದು ಒಂದಷ್ಟು ಇರುತ್ತೆ, ಇನ್ನೊಂದಷ್ಟು ಸೇರ್ಕೊಂಡಿರುತ್ತೆ. ಕಳೆಯುವ ಒಳಗಡೆ ಅವನ ಹತ್ರ ಬಂದಿರುತ್ತೆ. ಇಲ್ಲಾಂದ್ರೆ ಬರೋಕ್ಕೆ ಸಾಧ್ಯವಿಲ್ಲ, ಬರ್ಲಿಕ್ಕೆ ಅವರನ್ನು ಬಿಡೋದು ಇಲ್ಲ, ಅವ್ರ ಕರ್ಮ ಜಾಸ್ತಿ ಇದ್ದಾಗ. ಅದಕ್ಕಾಗಿ ಏನೆಲ್ಲ ತೋರಿಸುತ್ತೆ ಇದು ಅಂತಂದರೆ, ಗೂಗಲ್ಗೆ ಹೋಗಿ ಕೆಲವೊಂದು ಸರ್ಚ್ ಮಾಡೋಣ ನಾವು. ಈಗ ಲವ್ ಅನ್ನೋದಕ್ಕೆ ನೀವು ಸ್ವಲ್ಪ ಆ ಲವ್ ಫುಲ್ ಫಾರ್ಮ್ ಅಂತ ಹೊಡೀರಿ, ಏನು ಹೇಳ್ತೀವಿ ನೋಡೋಣ. ಲವ್ ಅಂದರೆ ನಮಗೆ ಗೊತ್ತಾಗೋದು ಪ್ರೀತಿ ಅಂತಲೇ ಸಾಮಾನ್ಯ ಗೊತ್ತಾಗೋದು. ಅದ್ರೊಂದು ಸ್ವಲ್ಪ ನೀವು ಗಮನಿಸಿ ನೋಡೋಣ. There is no single universally accepted full form for love. The word itself signifies a complex emotion. However, some people create their own interruptions, long-lasting virginals, valuable emotion, land of value, depending on the context. ಇದು ನಮಗೆ ಬೇಗ ಅದು ಅರ್ಥ ಆಗಬೇಕಾದ್ರೆ, ಬೇಗ ರೀಚ್ ಆಗಬೇಕಾದ್ರೆ ಇದರಲ್ಲೇ ಅವರವರು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. LOVE, L lacks of sorrow, O ocean of tear, V valley of death, E end of the life. ಈ ನಾಲ್ಕನ್ನು ಕೂಡ ಮತ್ತೂ ಕೂಡ ಅದರ ಬಗ್ಗೆ ಲ್ಯಾಕ್ಸ್ ಆಫ್ ಸಾರೋ ಅನ್ನೋದ್ರ ಬಗ್ಗೆ ಗಮನಿಸಿದಾಗ ಒಂದು ಸಬ್ಜೆಕ್ಟ್ ಒಂದು ದಿನ ಮಾತಾಡಲಿಕ್ಕಿದೆ, ಒಂದು ದಿನ ಮಾತಾಡಲಿಕ್ಕಿದೆ. ಇನ್ನು ಹಾಗೆ ಮಾತಾಡ್ತಾ ತುಂಬ ಇರುತ್ತೆ. ಅದಕ್ಕೆ ನಮ್ಗೆ ಅರ್ಥ ಆಗಬೇಕಲ್ಲ. ಈಗ GOD ಗಾಡ್ ಅಂದರೆ ಏನು ಅದನ್ನ ಸ್ವಲ್ಪ ನೋಡಿ ನೋಡೋಣ. ಫುಲ್ ಫಾರ್ಮ್ ಏನು ಸಿಗುತ್ತೋ. The term God does not have a single establishment full form in the way. However, in some context, particularly Hinduism, it can be interpreted generator, operator, destroyer. God, GOD, ಜನರೇಟರ್, ಆಪರೇಟರ್, ಡೆಸ್ಟ್ರಾಯರ್. ಅಂದರೆ ಸೃಷ್ಟಿ, ಸ್ಥಿತಿ, ಲಯ. ಜನರೇಟರ್ ಸೃಷ್ಟಿ ಉತ್ಪತ್ತಿ ಆಗುವಂಥದ್ದು ನಮಗೆ ಸಿಗುತ್ತವೆ. ಇನ್ನು ಕೆಲವರಿಗೆ ಕೆಲವೊಂದು ಈಸಿಯಾಗಿ ಆಗ್ತಕ್ಕಂಥದ್ದು ಇರುತ್ತವೆ. ಹಾಗೆ ಇನ್ನು ಕೆಲವೊಂದು ಇರೋದಿಲ್ಲ. ಇದರಲ್ಲಿ ಇದೆ ನಮಗೆ ಗೊತ್ತಾಗ್ತಾ ಇದೆ. ಹಾಗೇನೆ ಈಗ ಇನ್ನೊಂದು ಪದ ತಗೊಳ್ತಾನೆ, ಸೆಕ್ಸ್. ಅದಕ್ಕೆ ಏನು ಸ್ಪೆಲ್ಲಿಂಗು? SEX. ಅದು ನೋಡಿರಿ. The full form of sex depends on the context. It can refer either to of biological categories, male, female, sexual activity. ಅಷ್ಟೇ. ಇನ್ನು ಉದ್ದ ಹೋದ್ರೆ ನಿಮ್ಗೆ ಅದೇನಾಗ ಸಿಗುತ್ತೆ ಅಂತಂದರೆ ಒಂದಷ್ಟು ವ್ಯಾಖ್ಯಾನ ಸಿಗುತ್ತೆ, ಒಂದಷ್ಟು ವಿಷಯ ನಿಮಗೆ ಸಿಗ್ತಾ ಬರುತ್ತೆ. ಆದರೆ ನಮಗೆ ಒರಿಜಿನಲ್ಗೆ ಅರ್ಥ ಆಗಬೇಕಾದ್ರೆ ಎಷ್ಟು ಇದೆ ಇದರ ಒಳಗಡೆ ಅಂದರೆ, ಇದನ್ನೇ ತುರಿಯಾವಸ್ಥೆಗೆ ತಗೊಂಡು ಹೋಗ್ಬಿಟ್ರೆ ಏನೇನೂ ಅಲ್ಲ, ಏನೂ ಇಲ್ಲ, ಎಲ್ಲವೂ ಇದೆ. ಏನೂ ಇಲ್ಲ, ಎಲ್ಲವೂ ಇದೆ. ಇನ್ನು ಕೆಲವ್ರದ್ದು ಎಲ್ಲವೂ ಇದೆ, ಏನೂ ಇಲ್ಲ. ಇದರ ಒಳಗಡೆ ಬರಬೇಕು ಅಂದಾಗ ಮಾತ್ರ ಅರ್ಥ ಆಗುತ್ತೆ. ಈಗ ನಾನು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಇದ್ದ ಹುಡುಗನಿಗೆ ನಾನು SSLC ಸಬ್ಜೆಕ್ಟ್ ಹೇಳೋದು ಸಮಂಜಸವೂ ಅಲ್ಲ, ಅರ್ಥವೂ ಆಗೋದಿಲ್ಲ. ಹಾಗೆಯೇ ಈ SEX ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳಲಿಕ್ಕೆ ಹೋದರೆ ನೀವು ಗೂಗಲ್ಗೆ ಹೋದರೂ ಅಲ್ಲಿ ಸಿಗೋದಿಲ್ಲ. ಇನ್ನು ಕೆಲವೊಂದು ಸಿಗಬಹುದೇನೋ. ಸೀಕ್ರೆಟ್ ಎನರ್ಜಿ ಎಕ್ಸ್ಚೇಂಜ್,
ಸೀಕ್ರೆಟ್ ಎನರ್ಜಿ ಎಕ್ಸ್ಚೇಂಜ್. ಇದು ದಂಪತಿಗಳ ಮಿಲನ ಮಹೋತ್ಸವದಲ್ಲ ಅಷ್ಟೇ ಅಲ್ಲ, ದಂಪತಿಗಳ ಮಿಲನ ಮಹೋತ್ಸವದಲ್ಲೇ ಅಷ್ಟೇ ಅಲ್ಲ, ಭಕ್ತ ಭಗವಂತನ ನಡುವೆಯೂ ಅದು ಬೇಕು. ಸೀಕ್ರೆಟ್ ಎನರ್ಜಿ ಎಕ್ಸ್ಚೇಂಜ್. ನಿಮ್ಮ ವ್ಯವಹಾರ ವ್ಯಾಪಾರದಲ್ಲೂ ಇದು ಬೇಕು. ನೀವು ಎಲ್ಲಿಂದ ಎಲ್ಲಿಗೆ ಹೋದು ಇದು ಬೇಕು. ಇದನ್ನು ನಾನು ಇನ್ನೂ ನಿಮಗೆ ಪಾಠ ಮಾಡಲ್ಲ. ಇದು ಮಾಡೋದು ದಿನಗಳು ಬರ್ತವೆ, ನಿಮಗೆ ಪ್ರಾಕ್ಟಿಕಲ್ ಕೆಲವು ತೋರಿಸ್ತೇವೆ. ನಮ್ಮದೇ ಮತ್ತೊಂದು ಚಾನಲ್ ಪ್ರಾರಂಭ ಆಗುತ್ತೆ, ಅದರಲ್ಲಿ ತೋರಿಸ್ತೇನೆ, ಪ್ರಾಕ್ಟಿಕಲ್ ಕೆಲವು ತೋರಿಸ್ತೇನೆ. ಬೇರೆ ಇನ್ನೇನು ಅಲ್ಲ, ನಮ್ಮನ್ನು ಹೊರತುಪಡಿಸಿ ಏನೂ ಇಲ್ಲ ಈ ಪ್ರಪಂಚದಲ್ಲಿ, ಎಲ್ಲವೂ ನಮ್ಮ ಒಳಗೆ ಇದೆ. ಅದಕ್ಕೆ ಗೂಗಲ್ಗೆ ಹೋಗಿ ಎಷ್ಟು ಜನ ಇದನ್ನು ಮಾಡಿದರೆ, ನಾನು ಒಬ್ಬ ಇವರಿಗೆ ಕೊಟ್ಟಿದ್ದೇನೆ, ಕೆಲವೊಬ್ಬರ ಪ್ರೊಫೆಸರ್ ಕೊಟ್ಟಿದ್ದೇನೆ, ಅವರು ಕೂಡ ಇದಕ್ಕೆ ಸರಿಯಾದ ಮಾಹಿತಿ ಕೊಡಲಿಲ್ಲ. ಬಟ್ ಅಲ್ಲಿ ಇಲ್ಲದ್ದು ನಿಮಗೆ ತಾಳೆಗೆರಲ್ಲಿ ತೋರಿಸ್ತೇನೆ ನಾನು. ಇದರ ದಿವ್ಯಾನುಭೂತಿ ಪಡ್ಕೊಂಡ್ರೆ ನಮ್ಗೆ ಅರ್ಥ ಆಗೋದು. ಅದಕ್ಕಾಗಿ ಇನ್ನು ನಾನು ಇದನ್ನು ಇಲ್ಲೇ ಸ್ಟಾಪ್ ಮಾಡ್ತೇನೆ, ಇನ್ನು ಮುಂದಕ್ಕೆ ಹೋಗೋದು ಬೇಡ. ಅದು 1 ತಾಸು ಮಾತಾಡೋವಂಥ ಸಂದರ್ಭದಲ್ಲಿ ನಾನು ಕೇಳಿಸ್ಕೊಳ್ಳಲಿಕ್ಕೆ ಎಲ್ಲರೂ ನಾವು ಸಿದ್ಧವಿದ್ದೇವೆ. 1 ತಾಸು ಒಂದೊಂದು ಸಬ್ಜೆಕ್ಟ್ ಮಾತಾಡುವಾಗ ಅದೊಂದು ಭಾಗವತ ಆಗಿರಬಹುದು, ಭಗವದ್ಗೀತೆ ಆಗಿರಬಹುದು, ಮಹಾಭಾರತ ಆಗಿರಬಹುದು, ರಾಮಾಯಣ ಆಗಿರಬಹುದು, ಇತಿಹಾಸ ಆಗಿರಬಹುದು, ಪುರಾಣ ಆಗಿರಬಹುದು, ವೇದ ಆಗಿರಬಹುದು, ಸಾಹಿತ್ಯ ಆಗಿರಬಹುದು, ತಿಳಿದುಕೊಳ್ಳಲಿಕ್ಕೆ ನಮಗೆ ಇಚ್ಛೆ ಇದೆ ಅನ್ನೋಂಥ ಅಭಿಲಾಷೆ ವ್ಯಕ್ತಪಡಿಸ್ತಾರಲ್ಲ, ಆವಾಗ ನಿಮಗೆ ಪ್ರಾಕ್ಟಿಕಲ್ ವಿತ್ ಅರ್ಥ ಮಾಡಿಸ್ಲಿಕ್ಕೆ ಮೌನವಾಗಿ ಅರ್ಥ ಮಾಡಿಸ್ತಾರೆ. ಅಲ್ಲಿ ಮಾತೇ ಇರಲ್ಲ, ಆ ಚಾನಲಲ್ಲಿ ನಿಮ್ಗೆ ಮಾತೇ ಇರಲ್ಲ. ನೀವು ಕೇಳ್ತಾ ನೋಡ್ತಾ ಬರ್ತೀರಿ, ನೀವು ಅಲ್ಲಿ ನಿಮಗೆ ಅರ್ಥವಾಗ್ಬಿಡ್ತವೆ ಏನು ಅಂತ. ಅದಕ್ಕಾಗಿ ಈಗ ನೀವು ನಾನು ಈ ಕಡೆಗೆ ಬರ್ತೇನೆ, ಈ ನಕ್ಷತ್ರಗಳಂತ ನೀವು ಹೇಳಿದ್ರಲ್ಲ, ಅದಕ್ಕಾಗಿ ಗುರುಗಳೇ ಪಾಪ ಒಳ್ಳೇದೇ, ಅವ್ರಿಗೆ ಏನು ಅನಿಸಿದೆಯೋ ಅದು ವ್ಯಕ್ತಪಡಿಸಿದ್ದಾರೆ. ನಿಮಗೆ ಏನು ಡೌಟ್ ಇದ್ರೆ ದಯವಿಟ್ಟು ಕೇಳಿ. ನಾನು ಎಲ್ಲೋ ಒಂದು ಕಡೆ ಹೇಳಬೇಕು ಅಂದ್ಕೊಂಡು ಬಹುಶಃ ಮರ್ತಿರ್ಬೋದು, ಹಾಗಂತೇಳಿ ಹೇಳಬಾರ್ದು ಅಂತಲ್ಲ. ಯಾವ ಜೀವಂಚಿಕಾಲು ನನಗೆ ಅದು ಬರಲ್ಲ, ಅದು ಕ್ಲಿಯರ್ ಮಾಡಿನೇ ಕಳಿಸೋದು. ಒಂದು ಜಾತಕ ಪಾಪ ನೋಡಬೇಕಾದ್ರೆ ಎಷ್ಟು ಟೈಮ್ ಕೊಡ್ತಾರೋ ಏನೋ ನನಗೆ ಗೊತ್ತಿಲ್ಲ. ಕಾಯೋರು ಎಷ್ಟೊತ್ತನ್ನು ಕಾಯ್ತಿರಲಿ, ಇದನ್ನು ನೋಡ್ತಾ ಇರ್ತೀನಿ ಅಂತ ಗಮನಿಸ್ತಾನೆ ಇದ್ದೀನಿ. ಇದು ಪೂರ್ಣ ನೋಡಬೇಕು, ಕ್ಲಿಯರ್ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಅದು. ಹಾಗೆ ನಿಮಗೆ ಗೂಗಲಲ್ಲಿ ಸಿಗಲಿಲ್ಲ ಅಂತಂದರೆ ಆ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ದಯವಿಟ್ಟು ಮತ್ತೊಮ್ಮೆ ಹೇಳ್ತಿದ್ದೇನೆ, ಆ ನಕ್ಷತ್ರಕ್ಕೆ ಅದರ ಪಕ್ಕದ್ದಿರುತ್ತಲ್ಲ ಅದೇ 18ನೇದು, ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡಿದ್ದು ಅದನ್ನೇ ಸೇವ್ ಮಾಡಿಕೊಳ್ಳಿ. ಗೂಗಲಲ್ಲಿ ನಮ್ಗೆ ಸಿಗಲಿಲ್ಲ ಅಭ್ಯಂತರವಿಲ್ಲ, ನಾವು ನಿಮಗೆ ಕೊಟ್ಟಿದ್ದೀವಲ್ಲ. ಗೂಗಲ್ ಕೊಡಲಿಲ್ಲ, ಬಟ್ ನಾವು ಕೊಟ್ಟಿದ್ದೀವಲ್ಲ, ಅದನ್ನು ಸೇವ್ ಮಾಡಿಕೊಂಡ್ರೂ ಸಾಕು. ನಮ್ಗೆ ಅರ್ಥ ಆಗಲಿಲ್ಲ ಅಂತ ಮತ್ತೊಂದೇನು ವ್ಯಕ್ತಪಡಿಸಿದ ಸಂತೋಷ. ಮತ್ತು ನಿಮಗೆ ಪ್ರಶ್ನೆ ಇದ್ದಾಗ ದಯವಿಟ್ಟು ಕೇಳಿ, ಅಭ್ಯಂತರವಿಲ್ಲ. ಒಟ್ಟಾರೆಯಾಗಿ ನನ್ನ ಒಂದು ಸುಪರ್ತಿಗೆ ಬರೋಂಥವ್ರು ನನ್ನ ಭಕ್ತರು ಅಂತ ಕಾಣಿಸ್ಕೊಂಡಾಗ ನಾವೇನು ಮಾಡ್ತೀವಿ ಅಂತಂದರೆ ಸಂಪೂರ್ಣವಾಗಿ ಅದಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಕೊಟ್ಟು ಅದಕ್ಕೆ ಶ್ಯೂರಿಟಿ ಕೊಡಲೇಬೇಕು. ಇದು ನನ್ನ ಧ್ಯೇಯ, ಇದು ನನ್ನ ಸಂಕಲ್ಪ ಆಗಿರುತ್ತೆ ನನ್ನ ಪ್ರೀತಿಯ ಭಕ್ತರೇ. ಖಂಡಿತ ಗುರುಗಳೇ, ಎಲ್ಲೋ ಗೂಗಲಲ್ಲಿ ಸಿಗ್ತಾ ಇಲ್ಲ ಅಂತ ಕೇಳಿದ್ರು ಅನ್ನೋ ಒಂದು ಪ್ರಶ್ನೆ ತಮ್ಮ ಮುಂದೆ ಇಟ್ಟೆ. ಬಟ್ ನೀವು ಹೇಳಿದಾಗ ಎಲ್ಲೋ ಒಂದು ಕಡೆ ಶಾಕ್ ಆಯ್ತು, ಏನಪ್ಪ ಇದನ್ನು ಗೂಗಲ್ ಮಾಡಕ್ಕೆ ಹೇಳ್ತಾ ಇದಾರಲ್ಲ ಗುರುಗಳು ಅಂತ. ಬಟ್ ಹೇಳಿದ್ಮೇಲೆ ನೀವು ಕೊಟ್ಟಂತಹ ಫುಲ್ ಫಾರ್ಮ್ ಭಾಳನೇ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಬಿಕಾಸ್ ಅಲ್ಲಿ ಮತ್ತೆ ಸರ್ಚ್ ಮಾಡ್ತಾ ಇದ್ರು ಕೂಡ ನೀವು ಉದಾಹರಣೆಗೆ ಸೀಕ್ರೆಟ್ ಎನರ್ಜಿ ಎಕ್ಸ್ಚೇಂಜ್ ಅಂತ ಹೇಳಿದ್ರಿ, ಆ ವರ್ಡಲ್ಲಿ ನನಗೆ ಸಿಗಲೇ ಇಲ್ಲ, ಅದಕ್ಕೆ ನಾನು ಫುಲ್ ಫಾರ್ಮ್ ನೋಡಿದಾಗ ಅಂತಲೇ ಹೇಳ್ಬೋದು. ಇನ್ನೊಂದು ಸುಲಭವಾಗಿರುವಂಥದ್ದು ಅಂತಂದರೆ ನಾವೇ ವಿಡಿಯೋನಲ್ಲಿ ತೋರಿಸ್ಬಿಟ್ಟಿದ್ದೀವಿ, ಅವರ ನಕ್ಷತ್ರಕ್ಕೆ 18ನೇ ನಕ್ಷತ್ರದ ಚಿತ್ರವನ್ನು ಕೂಡ ಅವರು ಸ್ಕ್ರೀನ್ಶಾಟ್ ತೆಗೆದು ಅದನ್ನು ಕೂಡ ಬಳಸ್ಕೊಳ್ಬಹುದು ಅಂತ ತಿಳಿಸಿದ್ದೀರಾ. ಅದ್ಭುತವಾಗಿರುವಂಥ ಮಾಹಿತಿ ಕೊಟ್ಟಂತ ಫುಲ್ ಫಾರ್ಮ್ಸು ಕೂಡ ತುಂಬಾನೇ ಚೆನ್ನಾಗಿತ್ತು ಗುರುಗಳೇ. ಬಹಳ ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನನ್ನ ನಕ್ಷತ್ರಕ್ಕೆ 18ನೇ ನಕ್ಷತ್ರದ್ದು ಸಾಕಷ್ಟು ಗೂಗಲ್ ಮಾಡಿದೆ, ಸಿಗ್ಲಿಲ್ಲ ಅಂದ್ರೂ ಕೂಡ ಗುರುಗಳನ್ನೇ ಕೇಳ್ಬಿಟ್ಟೆ ಏನು ಮಾಡಬೇಕು ಅಂತವ್ರು ಅಂತ. ಸೊ ಅದೇ ವಿಡಿಯೋನ ನೀವು ಮತ್ತೆ ನೋಡಿ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡು ಅದನ್ನೇ ನೀವು ಯೂಸ್ ಮಾಡ್ಬೋದು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇದನ್ನೇ ನೀವು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತ ಸಮಯ ಆಗಿದೆ. ನಮಸ್ಕಾರ.